ಏತಕ್ಕಾಗಿ ಹೋರಾಟ ವಿಕಲಚೇತನರ ಸಮುದಾಯವನ್ನು ಕಡೆಗಣಿಸಿದ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ ಆತ್ಮೀಯರೇ, ಈ ಒಂದು ವಿಕಲಚೇತನರ ರಾಜ್ಯ ಮಟ್ಟದ ಹೋರಾಟ, ಈ ಹೋರಾಟವನ್ನ ಇವತ್ತು ಇಡೀ ರಾಜ್ಯದಲ್ಲಿ ಹಲವಾರು ಸಂಘ ಸಂಸ್ಥೆಗಳು, ಸಂಘಟನೆಗಳು ವಿಕಲಚೇತನರ ಏಳಿಗೆಗೋಸ್ಕರ ಹಲವಾರು ಮನವಿಗಳನ್ನ ಮಾಡುತ್ತಾ ಸರ್ಕಾರ ಇರಬಹುದು, ಸರ್ಕಾರದ ಅಧಿಕಾರಿಗಳಿಗಿರಬಹುದು, ಮನವಿ ಮೂಲಕ ಒಂದು ಎಚ್ಚೆತ್ತುಕೊಳ್ಳುವ ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ. ಏನೇ ಬರಲಿ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಆತ್ಮೀಯ ಒಂದು ವೇಳೆ ಕರ್ನಾಟಕ ರಾಜ್ಯ ವಿಕಲಚೇತನ ಆರ್ಪಿ ಟಾಸ್ಕ್ ಫೋರ್ಸ್ ರಾಜ್ಯ ಸಮಿತಿಯ ವತಿಯಿಂದ ನಮ್ಮ ಹಕ್ಕೋತ್ತರವನ್ನು ಕೇಳಲಿಕ್ಕೆ ಮಾನ್ಯ ಸಚಿವರು ಸರ್ಕಾರ ಪರ ಬಂದಿದ್ದಾರೆ. ಸೊ ನಾವು ನಮ್ಮೆಲ್ಲ ಬೇಡಿಕೆಗಳನ್ನ, ನಮ್ಮ ಹಕ್ಕೋತ್ತರಗಳನ್ನ ಅವರ ಮುಂದೆ ಹೇಳೋಣ. ಅವರು ಮಾನ್ಯ ಮುಖ್ಯಮಂತ್ರಿಗಳ ಗಮನ ತಂದು ನಮ್ಮೆಲ್ಲ ಬೇಡಿಕೆಗಳನ್ನ ಈಡೇರಿಸ್ತಾರಂತ ವಿಶ್ವಾಸ ಇಟ್ಕೊಂಡು ಇವತ್ತು ನಮ್ಮ ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ. ಪ್ರಮುಖವಾಗಿ ನಮ್ಮ ವಿಕಲಚೇತನರ ಮಾಸಾಸನವನ್ನ ಈಗಿರುವಂತಹ 3 ತರದ ಮಾಸಾಸನ ರದ್ದುಗೊಳಿಸಿ ಕನಿಷ್ಠ ಪಕ್ಷ 5,000 ಹೆಚ್ಚಿಸಬೇಕು. ಜೊತೆಗೆ ನಮಗೆ ಕೊಡ್ತಕ್ಕಂತ ಬಸ್ ಪಾಸಿನ ಕಿಲೋಮೀಟರ್ ಮಿತಿಯನ್ನ ಈಗಿರುವಂತಹ 100 ಕಿಲೋಮೀಟರ್ ಇಂದ 250 ಕಿಲೋಮೀಟರ್ ಹೆಚ್ಚಿಸಬೇಕು. ಜೊತೆಗೆ ಇವತ್ತು KKRDP ಅನುದಾನದಲ್ಲಿ ವಿಕಲಚೇತನರಿಗೆ ಶೇಕಡ 5 ಅನುದಾನವನ್ನ ಬಳಕೆ ಮಾಡಬೇಕು. ಎಲ್ಲ ಪದಾಧಿಕಾರಿಗಳು 15 ಡಿಮ್ಯಾಂಡ್ ಅನ್ನ ಸರ್ಕಾರದ ಮುಂದೆ ಇಟ್ಟಿದ್ದೀರಿ ಮತ್ತು ಮುಂದಿನ ಬಜೆಟ್ ನಲ್ಲಿ ಸೇರಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯದ ಬಗ್ಗೆ ಖುದ್ದು ಹೋಗಿ ಅವರ ಡಿಮ್ಯಾಂಡ್ ಅನ್ನು ಆಲಿಸಿ ಪತ್ರವನ್ನು ತೆಗೆದುಕೊಂಡು ಏನು ಸಾಧ್ಯವಾಗ್ತದೆ ಸರ್ಕಾರ ಮಾಡೋಣ ಅಂತ ಹೇಳಿದ್ದಾರೆ. ನಾನು ಪತ್ರವನ್ನು ಜೊತೆ ಕೊಡೋದ್ರ ಜೊತೆಗೆ ನಾನು ಸಂಬಂಧಪಟ್ಟ ಮಂತ್ರಿಗಳಿಗೂ ಕೂಡ ಪತ್ರ ಬರೆದು ಮಾನ್ಯ ಮುಖ್ಯಮಂತ್ರಿಗೂ ಕೂಡ ಪತ್ರ ಬರೆದು ಆಗಲೇಬೇಕು ಅಂತ ನೇತೃತ್ವವಾಗಿ ನಾನು ಕೂಡ ಸರ್ಕಾರವನ್ನು ಹೇಳ್ತೇನೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.